ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೋಳಿ ಮೊಟ್ಟೆ ಹೂ ಹೆಂಗಿರ್ತು ತೋರಿಸ್ತಾ ಇದ್ದೆ ನೋಡಿ. ಎಂಗಳ ಬದಿಗೆ ಇದನ್ನ ಕೋಳಿ ಮೊಟ್ಟೆ ಹೂ ಅಂತ ಇದರಲ್ಲಿ 2 ಕಲರ್ ಇರ್ತು. ಮತ್ತು ಇದು ಹೆಣೆನಿಟ್ಟರು ಬದುಕ್ತು, ಕೆಲವು ಸತಿ ಬೀಜ ಹಾಕಿರೋ ಬದುಕ್ತು. ಇದರಲ್ಲಿ ಇದರಲ್ಲಿ ಬೀಜ ಹಾಕ್ತಿಲ್ಲ, ಹಳದಿ ಇದರಲ್ಲಿ ಬೀಜ ಹಾಕ್ತು ನೋಡಿ. ಇದರಲ್ಲಿ 2 ತೋರಿಸ್ತಾ ಇದ್ದೆ. ಇದು ಹಳದಿ ಹೂವು ನೋಡಿ, ಸಿಕ್ಕಾಪಟ್ಟೆ ಪರಿಮಳ ಇರ್ತು. ಇದು ನಂಗಂತೂ ಸಿಕ್ಕಾಪಟ್ಟೆ ಪ್ರೀತಿ. ಇದು 2 ಕಲರ್ ಇದ್ದು ಇದು ಮತ್ತು ಬೇರೆ ಕಲರ್ ಇದ್ದಾಳು ಗೊತ್ತಿಲ್ಲ, ಕಾಮೆಂಟ್ಸ್ ಹಾಕಿ ಇದ್ದೋಳಾದರೆ. ಮತ್ತು ಈ ವಿಡಿಯೋ ನೋಡ್ತಾ ಇದ್ದವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೂ ಖುಷಿ ಆಗ್ತು ನೋಡಿ. ಇದು ಹೂವಾಗಿ ಬಿಟ್ಕೊಳ್ಳೋದು ಹಿಂಗೆ ಬೀಜ ಆಗ್ತು ಈ ಹಳದಿ ಕೋಳಿ ಮೊಟ್ಟೆ. ಆ ಬೀಜ ಹೆಂಗೆ ಮಾಡವು ಅಂತ ಮಾಡವು ತೋರಿಸ್ತೀನಿ ನಾನು, ತಡೀರಿ ಮುಂದೆ. ಈಗ ಎಷ್ಟು ಚೆಂದ ಕಾಣಿಸ್ತಾ ಇದ್ದು ನೋಡಿ, ಸಿಕ್ಕಾಪಟ್ಟೆ ಪರಿಮಳ ಇರ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಮಾಡಿದ್ದೆ, ಅವಕ್ಕೆಲ್ಲ ಧನ್ಯವಾದ ಹೇಳ್ತಾ ಇದ್ದಿ. ಉಳಿದವು ಮಾಡಿ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದ್ದು ಕೋಳಿ ಮೊಟ್ಟೆ ಹೂವು. ನಿಂಗಳ ಬದಿಗೆ ಇದು ಅಂತ ಹೇಳ್ತಾಳೆ ಕಾಮೆಂಟ್ ಮಾಡಿ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದು ನನ್ನ ಬೇಸಿಗೆ ಹಿತ್ತಲಾಗಿತ್ತು. ಬೆಂಡೆ ಗಿಡ ಎಲ್ಲ ಹೆಂಗಾಜು ನೋಡಿ, ಪೂರ್ತಿ ಒಣಗಿ ಸಾಯೋ ಸ್ಟೇಜಿಗೆ ಬಂಜು ನೋಡಿ. ಇಲ್ಲೆಲ್ಲ ಇದ್ರ ಮೊಗ್ಗೆ ಎಷ್ಟಿದ್ದು ಹೇಳಿ. ಈ ಟೈಮಿಗೆ ಚಲೋ ಹೂವು ಆಗ್ತು. ಇದು ಸಿಕ್ಕಾಪಟ್ಟೆ ಪರಿಮಳ ಚೆಂದ ಕಾಣಿಸ್ತು. ಮತ್ತು ನಿಗಳಲ್ಲಿ ಇದರಲ್ಲಿ ಬೇರೆ ಕಲರು, ಬೇರೆ ಗಿಡ ಅಂದರೆ ಬೇರೆ ಅಂತಾರು ಇದ್ದ ಈ ಟೈಪಲ್ಲಿ ಹೇಳಿದ್ರೆ ಕಾಮೆಂಟ್ ಮಾಡಿ. ನೋಡಿದ್ರೆ ಮೊಗ್ಗೆಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದ್ದೋಳಿ. ಇದು ಹಳದಿ ಕೋಳಿ ಮೊಟ್ಟೆ. ಈಗ ಇದ್ರೊಳಗೆ ಬಿಳೆ ಕೋಳಿ ಮೊಟ್ಟೆ ಹೂವು ನೋಡಿ. ಇದು ಕೋಳಿ ಮೊಟ್ಟೆ 2 ಸಿಕ್ಕಾಪಟ್ಟೆ ಪರಿಮಳ ಇರುತ್ತೆ. ಇದರಲ್ಲಿ 2 ಕಲರ್ ದಾಟಿ ಹೋದ್ರೆ ಹೆಂಗಂದ್ರೆ ಗೊತ್ತಾಗ್ತು ಇದು ಹೂವಾಜು ನಾವು ಕೊಯ್ಯ ಹೂವಳ್ಳಿ ಅಂತಕ್ಕೆ ಅಂದ್ರೆ ಅಷ್ಟು ಪರಿಮಳ ನಮ್ಮ ಅಟ್ರಾಕ್ಟ್ ಮಾಡ್ತು. ಇದು ಸಿಕ್ಕಾಪಟ್ಟೆ ಚೆಂದ ಕಾಣಿಸ್ತು, ಪರಿಮಳ ಇರ್ತು. ರಾತ್ರಿ ಹೇಳಷ್ಟೊತ್ತಿಗೆ ಮುದುರ್ಕೊಂಡು ಉದುರಿ ಹೋಗ್ತು ನೋಡಿ. ಇಲ್ಲೊಂದು ಹೂವಿದ್ದು ಬಿಳೆ ಇದು 2 ಕಲರ್ ಇತ್ತು. ಇದರಲ್ಲಿ ಒಳ್ಳೆ ಬೆಣ್ಣೆ ಹಂಗೆ ಕಾಣಿಸ್ತು, ಸಿಕ್ಕಾಪಟ್ಟೆ ಚೆಂದ. ಕೋಳಿ ಮೊಟ್ಟೆ ಹೂವು ಅಂತ ಹೇಳ್ತೀವಿ ನಾವು, ನೀವು ಇದಕ್ಕೆ ಏನು ಹೇಳ್ತೀರ ಅಂತ ನಮಗೆ ಗೊತ್ತಿಲ್ಲ. ಪರಿಮಳ ಇರ್ತು, ದೇವರಿಗೂ ಚೆನ್ನಾಗಿ ಕಾಣಿಸುತ್ತೆ. ಇದರೊಳಗೆ 2 ಕಲರ್ ಇದೆ. ಅಂತವಾದ್ರೆ ನಂಗಂತೂ ಇದ್ರ ಅಷ್ಟು ಪ್ರೀತಿ. ನಾ ದಿವ್ಸನೂ ಅದ್ರ ಹೂವಾಗಿದ್ದು ಕೊಯ್ಕೊಂಡ್ಬಂದ್ಕ ಸೂಟ್ಗೆ ಕೈನಲ್ಲಿ ಕೊಯ್ದು ತೋರಿಸ್ತೀನಿ. ಇದು ಇಷ್ಟ ಆಗ್ತಾ ಇದು ಹೆಂಗೆ ಅಂತ ನಿಂಗಳ ಬದಿಗೆ ಅಂತ ಹೇಳ್ತಾಳೆ. ನಂಗೆ ಕಾಮೆಂಟ್ ಮಾಡಿ, ನಂಗೆ ಗೊತ್ತಿಲ್ಲ. ಸ್ವಲ್ಪ ಕಷ್ಟ ಆಯ್ತಾ ಇಲ್ಲಿ ನೋಡಿ, ಎಷ್ಟು ಚಂದ ಇದ್ದು ಕೊಯ್ದು ತೋರಿಸ್ತಾ ಇದ್ದಿ ನೋಡಿ ಹೆಂಗಿರ್ತೋಳೆ. ಕೆಲವು ಜನ ನೋಡಿದ್ವ ಇಲ್ಲ, ಹಂಗಾಗಿ ತೋರಿಸ್ತಾ ಇದ್ದಿ. ನೋಡ್ದವಕ್ಕೆಲ್ಲ ಅಲ್ಲ. ಹಾಗೆ ಇನ್ನೊಂದು ನೋಡಿ ಎಷ್ಟು ಚಂದ ಕಾಣಿಸ್ತೋಳೆ. 2 ಕಲರ್ ಇದ್ದು ಇದ್ರೊಳಗೆ ನೋಡಿ. ಕೊಯ್ದಿಟ್ಕೊತಾ ಇದ್ದೀವಿ ಪ್ಯಾಕೆಟಲ್ಲಿ. ನೋಡಿ ಎಷ್ಟು ಸೂಪರ್. ಇವತ್ತು 2 ಹೂವಾಗಿತ್ತು, ರಾಶಿ ಹೂವು ಇತ್ತಿಲ್ಲ. ಇದು ತುಂಬಾ ಪರಿಮಳ ಇರುತ್ತೆ. ನನಗಂತೂ ತುಂಬ ಫೇವ್ರೇಟು ನೋಡಿ. ಎಷ್ಟು ಚಂದ ಹೂವು ಹಾಕೊಂಡಿದ್ದು ಹೇಳಿ. ಇದು ಬಿಳೆದು, ಇನ್ನೊಂದು ಹಳದಿದೆ, ಅದನ್ನು ತೋರಿಸ್ತೀನಿ ನೋಡಿ ಒಂದು ನಿಮಿಷ. ನೋಡಿ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಅಲ್ವಾ. ನೋಡಿ ಎಷ್ಟು ಚಂದ ಹೂವಾಗೋದು. ತುಂಬ ಅಂದರೆ ತುಂಬ ಪರಿಮಳ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇ ದಿವಸಕ್ಕೆ ಇರೋ ಹೂವು, ಬೆಳ್ಳಗೆ ಬೆಣ್ಣೆ ಹಂಗೆ ಕಾಣಿಸ್ತು ನೋಡಿ. ಹೂವು ರಾತ್ರಿವರೆಗೆ ಮಾತ್ರ ಇರುತ್ತೆ. ಹಾಗೆ ಹಳಸು ಹೋದ್ಮೇಲೆ 2 ಹೂವಾಗಿತ್ತು ಇವತ್ತು. ಹಳದಿ 2, ಬಿಳೆದು 2 ಆಗಿ. ಗಿಡ ಮಾಡೋದು ತುಂಬ ಕಷ್ಟ. ಕೊಯ್ದಿಡ್ತಾ ಇದ್ದೀನಿ. ಇದರೊಳಗೆ ಯೆಲ್ಲೋ ಕಲರ್ ಇದೆ, ಅದು ಮಾತ್ರ ಹೀಗೆ ಬೀಜ ಆಗುತ್ತೆ ನೋಡಿ ಹೂವಾಗಿಬಿಟ್ಟು ನಂತರ. ಇದು ನೋಡಿ ಅದ್ರದ್ದು ಹೂವು ಹಳದಿದ್ ಮಾತ್ರ ಅದು ಹಿಂಗೆ ಬೀಜ ಆಗ್ತದೆ. ಹೂವಾಗಿಬಿಟ್ಟು ಸುಮಾರು 1 ತಿಂಗಳ ನಂತರವ ನಾವು ಕೊಯ್ಯದ್ದು ಮತ್ತೊಂದು ಕಲರ್ ಬೀಜ ಆಗುತ್ತೆ. ಹೂವಿದೆ, ತೋರಿಸ್ತೀನಿ ನಾನೀಗ. ಇದರಲ್ಲಿ 2 ತರ ಬೀಜ ತುಂಬಾನೇ ಪರಿಮಳ ಇದ್ದಂತೆನೆ ತನ್ನಾರೆ ಒಡಕತ್ತು ಆ ಹಣ್ಣು. ಅಂದ್ರೆ ಅದು ಹಣ್ಣಾಗಿ ಅದು ಕಲರ್ ಚೇಂಜ್ ಎಲ್ಲ ಆಗ್ತಿಲ್ಲ. ನಾವು ದಿವಸನೂ ನೋಡ್ಕೊತಿರವು ಹಂಗೆ ಒಡದಂಗೆ ಅದರೊಳಗೆ ಬೀಜ ಕಲರ್ ಒಂದು ಬೀಜ ಇರುತ್ತೆ. ಹೆಣೆ ನೆಟ್ಟರು ಬದುಕತ್ತೆ, ಆದ್ರೆ ಕಸಿ ಕಟ್ಬೋದು, ಹೆಣೆ ನೆಡಬಹುದು, ಗಿಡ ಮಾಡ್ಬೋದು. ತೋರಿಸ್ತೀನಿ ನೋಡಿ ಈಗ. ಆದರೆ ಅದು ಹೂವಾಗಿ ಅದರೊಳಗೆ ಪಿಂಕ್ ಕಲರ್ ಬೀಜ ಇರ್ತದೆ, ಬೀಜ ಆಗುತ್ತೆ ನೋಡಿದೆ. ಹೀಗಾಗತ್ತೆ, ತೋರಿಸ್ತೀನಿ ನೋಡಿ. ಹಿಂಗೆ ಹಸೂರ್ಕಿರ್ತಲಿ, ಈ ಹಸೂರ್ಕ್ ಇದ್ದಾಗೆ ಒಡಿತದೆ ತನ್ನ ಒಳಗಡೆ. ಅದರೊಳಗೆ ಪಿಂಕ್ ಕಲರ್ ಬೀಜ ಇರುತ್ತೆ, ತೋರಿಸ್ತೀನಿ ನನಗೆ. ಆ ಬೀಜ ತೆಗೆದು ಹಾಕಿ ನಾವು ಗಿಡ ಮಾಡ್ಕೊಂಬಲ್ಲ ಬತ್ತು ತಿಂಗಳಗಟ್ಟಲೆ ಬೇಕು ನೋಡಿದೆ. ಹಸೂರ್ಕೆ ಕೆಂಪು ಬೀಜ, ಆದರೆ ಅದ್ರ ಒಳಗೆ ಪಿಂಕ್ ಕಲರ್ ಬೀಜ ಇರುತ್ತೆ ನೋಡಿ. ಇದು ನೋಡಿ ತೋರಿಸ್ತಾ ಇದ್ದೆ ನೋಡಿ. ಈ ಪಿಂಕ್ ಕಲರ್ ಬೀಜದ ಮೇಲ್ಗಡೆ ಕೆಂಪು ಕಲರ್ ಇರ್ತದೆ, ಅದೊಂಥರ ಸಿಪ್ಪೆ ತರನೇ ಇರುತ್ತೆ. ಅದನ್ನ ಉಗುರಲ್ಲಿ ಕೆರೆಸಿ ತೆಗಿಬೇಕು. ಉಗುರಲ್ಲಿ ಕೆರೆಸ್ಕೊಳ್ಳಯ್ಯ, ಒಳಗೆ ಕಾಫಿ ಕಲರ್ ಇರುತ್ತೆ ಬೀಜ. ಹಂಗೆ ಕೆರೆಸಿ ತೆಗೆದು ಅಂದ್ರೆ ಅದ್ರ ಸಿಪ್ಪೆನು ತೆಗೆದು ನಾವು ಹಂಗೆ ಮಾತ್ರ ಹುಟ್ಟುತ್ತೆ, ಇಲ್ಲದ ಹುಟ್ಟುತ್ತಿಲ್ಲ. ಇದು ಹಿಂಗೆ ನೋಡ್ಕೊತ ಇರೋಕ್ಕಾಗ್ತದೆ. ಯಾವಾಗಾರು ಅಂದ್ರೆ ಒಡೆದು ಬಿದ್ದು ಹೋಗ್ತು, ಅಷ್ಟರೊಳಗೆ ನಾವು ಅದ್ರ ನೋಡ್ಕೊಳ್ಳೋದು.
ನೋಡಿ ಬೀಜ ಪಿಂಕ್ ಕಲರ್ ಬೀಜ ಪಕ್ಕದಲ್ಲಿ ನೋಡಿ ಕಾಫಿ ಕಲರ್ ಬೀಜನ ತೆಗೆದಿರೋ ಸಿಪ್ಪೆಯ ಕಾಣಿಸ್ತಾ ಇದ್ದು ನಿಮಗೆ. ಈಗ ತೋರಿಸಿದ್ದೀನಲ್ಲ ನೋಡಿ ಇದ್ರೊಳಗೆ ಬೀಜ ಅದನ್ನು ಹಾಕಿದ್ರೆ ಗಿಡ ಹುಡ್ತು ನೋಡಿ. ಸಿಪ್ಪೆ ಸೊಲಿಯಲ್ ಬತ್ತು ಪಟಪಟನೆ. ಇವೆಲ್ಲ ಅದ್ರ ಸೊಲ್ದು ಹಾಕ್ರೆ ಸುಮಾರು 1-1.5 ತಿಂಗಳಗಟ್ಲೆ ಬೇಕು ಅದು ಹುಟ್ಟಲ್ಲೇ. ನೋಡಿ ಪಿಂಕ್ ಕಲರ್ ಬೀಜ ಇರ್ತು ಇದ್ರಲ್ಲಿ. ನೋಡಿ ಒಂದು 8-10 ಬೀಜ ಸಿಕ್ಕಿದ್ದು ನಂಗೆ. ಹೀಗೆ ಕೆರ್ಸಿದ್ರೆ ಮಾಡ್ಕೊಂಡ್ರೆ ಬೀಜ ಹೊರಗಡೆ ಬರುತ್ತೆ. ಗಿಡ ಹಾಕ್ತು. ನಾವು ಎಷ್ಟು ಬೇಕಷ್ಟು ಗಿಡ ಮಾಡಬೇಕು. ಕವರ್ಲಿ ಹಾಕಿ ಗಿಡ ಮಾಡಿಕೊಂಡ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದ್ರ ಸಿಪ್ಪೆ ಸೋಲ್ದ್ರೆ ಒಳಗೆ ಕಾಫಿ ಕಲರ್ ಬೀಜ ಹಾಕಿ ಹುಡ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.